ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ಅಕ್ಷರ ಜಾತ್ರೆಯು ಸಂಭ್ರಮ ಮನೆ ಮಾಡಿದೆ. ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವ ಈ ಸಮ್ಮೇಳನಕ್ಕೆ ಇಡೀ ಗ್ರಾಮವೇ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿತ್ತು. ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಭವ್ಯ ಮೆರವಣಿಗೆಗೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಂಪಯ್ಯ ನಾಯ್ಕ ಅವರು ಚಾಲನೆ ನೀಡಿದರು. ನೀರಮಾನ್ವಿ ಗ್ರಾಮದ ಪ್ರಸಿದ್ಧ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದ ಬಳಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ನಂತರ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ದಂಪತಿಗಳನ್ನ ಹೊತ್ತ ರಥಕ್ಕೆ ಶಾಸಕರು ಚಾಲನೆ ನೀಡುವ ಮೂಲಕ ಸಾಹಿತ್ಯ ಸಂಭ್ರಮಕ್ಕೆ ನಾಂದಿ ಹಾಡಿದರು. ಮೆರವಣಿಗೆಯ ವೈಭವ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಸಿದ್ದಾರೂಢ ಮಠದವರೆಗೆ ನಡೆದ ಈ ಮೆರವಣಿಗೆಯ ಉದ್ದಕ್ಕೂ ಕನ್ನಡದ ಕೆಂಪು ಪಸರಿಸಿತ್ತು. ನೂರಾರು ಮಹಿಳೆಯರು ಪೂರ್ಣಕುಂಭ ಮತ್ತು ಕಳಸಗಳನ್ನ ಹೊತ್ತು ಸಾಗುವ ಮೂಲಕ ಮೆರವಣಿಗೆಗೆ ಸಾಂಪ್ರದಾಯಿಕ ಕಳೆಯನ್ನ ನೀಡಿದರು. ವಿವಿಧ ಜನಪದ ವಾದ್ಯ ಮೇಳಗಳ ತಾಳ ಲಯಕ್ಕೆ ತಕ್ಕಂತೆ ನಡೆದ ಕಲಾ ತಂಡಗಳ ಪ್ರದರ್ಶನವು ನೆರೆದಿದ್ದ ಸಾರ್ವಜನಿಕರ ಮತ್ತು ಸಾಹಿತ್ಯಾಸಕ್ತರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಇಡೀ ಸಮ್ಮೇಳನವು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶನದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ನಡೀತಾ ಇದೆ. ತಮ್ಮೆಲ್ಲರ ಮೆಚ್ಚುಗೆಯ ಚಪ್ಪಾಳೆಯ ಮೂಲಕ ನಮ್ಮ ಈ ಪವಿತ್ರ ಜ್ಯೋತಿ ನಮ್ಮ ಮಾನ್ವಿಯ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಎಂದು ಬಯಸೋಣ. ಮಾನ್ವಿಯಲ್ಲಿ ನಡೆದಿರ್ತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ಕನ್ನಡ ನಾಡಿನ ನಡ ನುಡಿ ಭಾಷಾ ಜಲ ವಿಷಯಗಳು ಬಂದಾಗ ಇಡೀ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ನವರು ಹೋರಾಟಗಳ ಮುಖಾಂತರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸದಾ ಕಾಲದಲ್ಲಿ ನಡೀತಾ ಇದೆ. ಆ ದಿಶೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದಲ್ಲಿರ್ಬೋದು ಇರುವಂತಹ ಪರಿಷತ್ತಿನ ಗಡಿನಾಡು ಪ್ರದೇಶದಲ್ಲಿರ್ತಕ್ಕಂಥ ಈ ರಾಯಚೂರು ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಈ ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಎಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈಗಾಗಲೇ ಇವತ್ತೇನು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತೇಳಿ ಸಣ್ಣ ಬಸವರು ಮತ್ತು ಅವರೆಲ್ಲ, ಯಾಕಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕು ಅನ್ನೋದು ಅವ್ರ ಇಚ್ಛೆ ಇತ್ತು. ಇದಕ್ಕೆ ನಾವು ಕೋತನಾಳದಲ್ಲಿ ಸಹಿತ ಈ ಕಾರ್ಯಕ್ರಮ ಮಾಡಿದ್ವಿ, ಅವರ ಪ್ರಸ್ತಾವನೆ ಇತ್ತು. ಆ ದಿಶೆಯಲ್ಲಿ ಶಾಸಕರು ನಾವು ಸಹಿತ ಮಾತನಾಡಿ ಬಹಳ ಒಳ್ಳೆ ಪ್ರದೇಶವನ್ನು ತಾವು ಗುರುತಿಸಿದರೆ ಈ ನೀರ್ಮಾನ್ಯವೇ ತನ್ನದೇ ಆದಂಥ ವೈಶಿಷ್ಟ್ಯ ಇರ್ತಕ್ಕಂಥ ಪ್ರದೇಶ. ಇಲ್ಲಿರ್ತಕ್ಕಂಥ